ಫ್ರೆಂಡ್ಸ್, ನನ್ನ ಚಾನಲ್ ಶ್ರೀ kannadathi ವ್ಲಾಗ್ಸ್ಗೆ ನಿಮಗೆ ಸ್ವಾಗತ. ಫ್ರೆಂಡ್ಸ್, ಅಂಗನವಾಡಿ ಕೇಂದ್ರಗಳಲ್ಲಿ ಆಹಾರ ಪದಾರ್ಥಗಳು ಬದಲಾಗಿದ್ದು ಅದಕ್ಕೆ ಅನುಗುಣವಾಗಿ ಬೇರೆ ಆಹಾರ ಪದಾರ್ಥಗಳನ್ನು ಸರಬರಾಜು ಮಾಡ್ತಿದ್ದಾರೆ. ಅದರಲ್ಲಿ ಈ ಅನ್ನ ಕಿಚಡಿ ಕೂಡ ಒಂದು. ಈ ಅನ್ನ ಕಿಚಡಿನ ಯಾವ ರೀತಿ ಮಾಡೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋನ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಅನ್ನ ಕಿಚಡಿ ಪ್ಯಾಕೆಟ್ ಮೇಲೆ ಅನ್ನ ಕಿಚಡಿನ ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ 1 ಗ್ಲಾಸ್ ಅನ್ನ ಕಿಚಡಿಗೆ 3 ಗ್ಲಾಸ್ ನೀರು ತೊಗೋಬೇಕಾಗುತ್ತೆ. ನಾನಿಲ್ಲಿ ಅನ್ನ ಕಿಚಡಿನ 2 ಥರ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಒಂದು ಸ್ವಲ್ಪ ಗಟ್ಟಿಯಾಗಿ, ಇನ್ನೊಂದು ಸ್ವಲ್ಪ ತೆಳುವಾಗಿ. ನಾನು 2 ಥರನೂ ಇಲ್ಲಿ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ನಾನು ಸ್ವಲ್ಪ ಗಟ್ಟಿಯಾಗಿ ಅನ್ನ ಕಿಚಡಿ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ 2 ಗ್ಲಾಸ್ ಅನ್ನ ಕಿಚಡಿ ತೊಗೊಂಡಿದ್ದೀನಿ. 5 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. 1 ಗ್ಲಾಸ್ ನೀರನ್ನ ಸ್ಕಿಪ್ ಮಾಡಿದ್ದೀನಿ. ಈ ಅನ್ನ ಕಿಚಡಿಗೆ ಯಾವುದೇ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ಅವರೇ ಎಲ್ಲ ಮಿಕ್ಸ್ ಮಾಡಿರ್ತಾರೆ. ನಾವು ಜಸ್ಟ್ ಅಳತೆಗೆ ತಕ್ಕಂತೆ ನೀರು ಹಾಕೋಬೇಕಾಗುತ್ತೆ. ಈ ಅನ್ನ ಕಿಚಡಿ ಮಾಡೋದು ತುಂಬ ಸುಲಭ. ಈ ಅನ್ನ ಕಿಚಡಿ ಮಾಡೋದ್ರಿಂದ ಒಂದು ಟೈಮ್ ಸೇವ್ ಆಗುತ್ತೆ, 2ನೇದು ಎನರ್ಜಿ ಸೇವ್ ಆಗುತ್ತೆ, 3ನೇದು ಆದಷ್ಟು ಬೇಗ ನಾವು ಇದನ್ನ ಪ್ರಿಪೇರ್ ಮಾಡ್ಬೋದು. ನಾನು ಟೇಸ್ಟ್ ಮಾಡಿ ನೋಡಿದಾಗ ನನಗನ್ಸಿತ್ತು ಒಂದು ಚಿಟಿಕೆ ಉಪ್ಪು ಆ್ಯಡ್ ಮಾಡಿದರೆ ಇನ್ನೂ ಚೆನ್ನಾಗಿರ್ತಿತ್ತೇನೋ ಅಂತ ಅನಿಸ್ತು. ಅದು ಆಪ್ಷನಲ್ಲು, ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಈಗ ನಾನು 1 ವಿಷಿಲ್ ಮಾತ್ರ ಕೂಗಿಸ್ತೀನಿ. ಹಾಗೆ ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲಿಯೂ ಮಾತೃಪೂರ್ಣ ಯೋಜನೆ ಅಡಿ ಗರ್ಭಿಣಿ ಬಾಣಂತಿಯರಿಗೆ ಅಂಗನವಾಡಿ ಕೇಂದ್ರಗಳಲ್ಲೇ ಪೌಷ್ಟಿಕಾಂಶಯುಕ್ತ ಬಿಸಿ ಊಟ ಕೊಡ್ತಿದ್ದಾರೆ. ಈ ಅನುಕೂಲನ ಎಲ್ಲರೂ ಪಡೆದುಕೊಳ್ಳಿ. ಈಗ 1 ವಿಷಿಲ್ ಕೂಗ್ಸಾಗಿದೆ, ನೋಡೋಕ್ಕೆ ತುಂಬ ಸುಂದರವಾಗಿ ಕಾಣ್ತಿದೆ. ಹಾಗೆ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ, ಮಸಾಲೆ ಎಲ್ಲ ಮೇಲೆ ಕೂತಿರುತ್ತೆ, ಅದಕ್ಕಾಗಿ. ಫೈನಲಿ ಅನ್ನ ಕಿಚಡಿ ಟೊಮೊಟೊ ಬಾತ್ ಥರ ಕಾಣ್ತಿದೆ. ನಾನು ಮೊದಲೇ ಹೇಳಿದೆ 2 ಥರ ತೋರಿಸ್ಕೊಡ್ತೀನಿ ಅಂತ. ಸ್ವಲ್ಪ ಗಟ್ಟಿಯಾಗಿ ಮಾಡೋ ಅನ್ನ ಕಿಚಡಿ ರೆಡಿಯಾಗಿದೆ. ನೀವು ಕೂಡ ಟ್ರೈ ಮಾಡಿ, ನಿಮಗೆ ಇದ್ರ ಬಗ್ಗೆ ಏನನ್ನಿಸ್ತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಈಗ ನಾನು ಸೆಕೆಂಡ್ ಟೈಪ್ ಅನ್ನ ಕಿಚಡಿ ಮಾಡೋದನ್ನ ತಿಳಿಸ್ಕೊಡ್ತೀನಿ. ಇದು ಕೂಡ ಸೇಮ್ ಪ್ರೊಸೀಜರ್. ಇಲ್ಲಿ ನಾನು 2 ಗ್ಲಾಸ್ ಅನ್ನ ಕಿಚಡಿ ತೊಗೊಂಡಿದ್ದೀನಿ. ಆದರೆ ಅಲ್ಲಿ ನಾನು 5 ಗ್ಲಾಸ್ ನೀರನ್ನ ಆ್ಯಡ್ ಮಾಡಿದ್ದೆ. ಆದರೆ ಇಲ್ಲಿ ನಾನು 6 ಗ್ಲಾಸ್ ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಅಂಗನವಾಡಿ ಕೇಂದ್ರಗಳ ಆಹಾರ ಪದಾರ್ಥ ಚೇಂಜ್ ಆಗೈತೆ ಅಂತ ಗೊತ್ತಾದ ಮೇಲೆ ನನಗಂತೂ ಕ್ಯೂರಿಯಾಸಿಟಿ ಜಾಸ್ತಿ ಆಗಿತ್ತು. ಯಾವ ರೀತಿ ಆಹಾರ ಕೊಡ್ತಾರೆ, ನಾವು ಯಾವ ರೀತಿ ಪ್ರಿಪೇರ್ ಮಾಡಬೇಕಾಗುತ್ತೆ, ಮತ್ತು ಮಕ್ಕಳು ಯಾವ ರೀತಿ ಎಂಜಾಯ್ ಮಾಡ್ಕೊಂಡು ತಿಂತಾರೆ ಅಂತ. ಆ ರೀತಿ ನಿಮಗೂ ಅನಿಸಿದರೆ ನನಗೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಈ ಕಿಚಡಿನ ಜಸ್ಟ್ 5 ಮಿನಿಟ್ಸಲ್ಲಿ ಪಟ್ ಅಂತ ಮಾಡ್ಬೋದು. ತುಂಬ ಈಸಿಯಾಗಿ ಮಾಡುವಂತಹ ಆಹಾರ ಪದಾರ್ಥ ಇದು. ಅಷ್ಟೇ ಅಲ್ಲದೆ ಫ್ರೆಂಡ್ಸ್, ಅನ್ನ ಕಿಚಡಿ ಪ್ಯಾಕೆಟ್ ಮೇಲೆ ಪ್ರತಿಯೊಂದು ಡೀಟೇಲ್ಸ್ ಕೂಡ ಬರೆದಿರ್ತಾರೆ. ಅನ್ನ ಕಿಚಡಿಗೆ ಹಾಕಿರೋವಂಥ ಇಂಗ್ರೀಡಿಯೆಂಟ್ಸ್ ಆಗಿರ್ಬೋದು, ಅದರಿಂದ ಆಗೋ ಯೂಸಸ್ ಏನು, ಯಾವ ರೀತಿ ಪ್ರಿಪೇರ್ ಮಾಡೋದು, ಯಾವಾಗ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ, ಯಾವಾಗ ಎಕ್ಸ್ಪೈರಿ ಡೇಟ್ ಇದೆ ಅನ್ನೋದನ್ನೆಲ್ಲ ನಾವು ಪ್ಯಾಕೆಟ್ ನೋಡಿ ತಿಳ್ಕೊಬೋದು. ಮೊದಲನೇ ಸಾರಿ ಮಾಡಿದ ಕಿಚಡಿ ತಿಂದಾಗ ನನಗನ್ಸಿತ್ತು ಸ್ವಲ್ಪ ಸಾಲ್ಟ್ ಹಾಕಬೇಕಿತ್ತು ಅಂತ ಅನಿಸ್ತು. ಹಾಗಾಗಿ ನಾನಿಲ್ಲಿ ಸಾಲ್ಟನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಕೂಡ ನಾನು 1 ವಿಷಿಲ್ ಕೂಗಿಸ್ತೀನಿ. ಜಾಸ್ತಿ ಏನು ಕೂಗಿಸೋ ಅವಶ್ಯಕತೆ ಇಲ್ಲ, 1 ವಿಷಿಲ್ ಸಾಕಾಗುತ್ತೆ. ಈಗ ಕಿಚಡಿ ರೆಡಿಯಾಗಿದೆ. ಇದು ನೋಡೋಕ್ಕೆ ಸ್ವಲ್ಪ ನನಗೆ ಖಾರ ಪೊಂಗಲ್ ಥರ ಕಾಣ್ತಿದೆ. ನಾನಿಲ್ಲಿ 2 ಥರ ತೋರಿಸ್ಕೊಟ್ಟಿದ್ದೀನಿ. ಡಿಫ್ರೆನ್ಸ್ ಏನಪ್ಪ ಅಂದರೆ, ಮೊದಲನೇದು ಸ್ವಲ್ಪ ನೀರು ಕಡಿಮೆ ಹಾಕಿದೆ, ಹಾಗಾಗಿ ಗಟ್ಟಿಯಾಗಿತ್ತು. 2ನೇದರಲ್ಲಿ ಸ್ವಲ್ಪ ನೀರು ಜಾಸ್ತಿ ಹಾಕಿದೆ, ಹಾಗಾಗಿ ತೆಳು ಆಗಿತ್ತು. ನಿಮಗೆ ಯಾವ್ದು ಇಷ್ಟನೋ ಆ ಥರ ಮಾಡ್ಬೋದು, ಯುವರ್ ಚಾಯ್ಸ್. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಮತ್ತೊಂದು ವಿಡಿಯೋದಲ್ಲಿ ಒಳ್ಳೆ ಕಂಟೆಂಟೊಂದಿಗೆ ನಿಮ್ಮನ್ನ ಮೀಟ್ ಮಾಡ್ತೀನಿ. ನಮಸ್ಕಾರ.